ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನಿತ್ಯ ನಿನ್ನನು ನೆನೆಯುತ್ತ ನಾನು ಬಾಳಲಿ ಧನ್ಯತೆ ಪಡೆದಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ಬೀಡಿದು. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ಬೀಡಿದು. ಈ ದೇಶದಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಗುರು ಬಸವ ನಿನ್ನ ಜ್ಞಾನ ಬೋಧೆ ಮನದಿ ನಿಲ್ಲಲಿ,
ಗುರು ಬಸವ ನಿನ್ನ ಜ್ಞಾನ ಬೋಧೆ ಮನದಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದನೆನ್ನದಿರ ಜಂಗಮಕ್ಕೆ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದಡೆ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದಡೆ, ಬೇಡಿದ ನೀವ ನಮ್ಮ ಕೂಡಲ ಸಂಗಮ ದೇವಾ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದೊಡೆ, ಬೇಡಿದ ನೀವ ನಮ್ಮ ಕೂಡಲ ಸಂಗಮ ದೇವಾ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವಾ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವಾ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತು ಶಿವನ ಡಂಗೂರ, ಏಡಿಸಿ ಕಾಡಿತು ಶಿವನ ಡಂಗೂರ. ಇವು ಎರಡು ವಚನಗಳು ಬಸವಣ್ಣವ್ರದೇ ವಚನಗಳು. ಸೊ ನಿನ್ನೆ ನಾವು ಒಂದು ವಚನ ನೋಡಿದ್ವಿ, ಏನು ಕಾಂಚನವೆಂಬ ನಾಯ ನೆಚ್ಚಿ ನಿನ್ನ ನಾನು ಮರೆತೆನಯ್ಯ. ಸೊ ಆ ಒಂದು ವಚನಕ್ಕೂ ಇವೆರಡು ವಚನಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಅಂದ್ರೆ ನಿನ್ನೆ ವಚನದಲ್ಲಿ ನಾವು ಏನ್ ನೋಡಿದ್ವಿ, ಮನುಷ್ಯನ ಸ್ವಭಾವವನ್ನ ಕಾಂಚನಕ್ಕೆ ಅಂದ್ರೆ ಸೊಣಗಕ್ಕೆ ಹೋಲಿಸಿ, ನಾಯಿಗೆ ಹೋಲಿಸಿ, ನಾಯಿ ಬುದ್ಧಿ ಮಾಡ್ತಾ ಇರ್ತಾನೆ, ಮನುಷ್ಯನ ಮನಸ್ಸು ಆ ರೀತಿ ಇರುತ್ತೆ ಅಂತ ಹೇಳಿ ನಿನ್ನೆ ವಚನದಲ್ಲಿ ನೋಡಿದ್ವಿ. ಅಂದ್ರೆ ಹೆಚ್ಚು ಹೆಚ್ಚು ನಮಗೆ ಏನೋ ಒಂದು ಸಂಪತ್ತು ಸಿರಿ ಇರಬಹುದು ಅಥವಾ ಏನೋ ಸಾಧನೆ ಸಿದ್ಧಿ ಇರ್ಬೋದು, ಹೆಚ್ಚು ಹೆಚ್ಚು ಬಂದಂಗೆಲ್ಲ ನಮಗೆ ಅಹಂಕಾರ ಅನ್ನೋದು ಮನುಷ್ಯನಿಗೆ ಬರುತ್ತೆ ಅಂತ ಹೇಳಿ ನಿನ್ನೆ ವಚನದಲ್ಲಿ ನೋಡಿದ್ವಿ. ಇವತ್ತಿನ ವಚನದಲ್ಲಿ ಮಾಡಿದೆನೆಂಬುದು ಮನದಲ್ಲಿ, ಅಂದ್ರೆ
ನಿನ್ನೆ ಉಚಿತನಲ್ಲಿ ನಾವು ನೋಡ್ತೀವಿ, ಮನುಷ್ಯನಿಗೆ ಅಹಂಕಾರ ಬರದೇ ಇರೋದಕ್ಕೆ ಏನ್ ಮಾಡ್ಬೇಕು, ಮರವೇ ಅನ್ನೋದು ಮನುಷ್ಯನಿಗೆ ಇರ್ಬೇಕು ಅಂತ ಬಸವಣ್ಣವರು ಹೇಳ್ತಾರೆ ಆ ವಚನದಲ್ಲಿ. ಇಲ್ಲಿ ಕೂಡ ಈ ವಚನದಲ್ಲೂ ಕೂಡ ಮಾಡಿದೇನೆಂಬುದು ಮನದಲ್ಲಿ ಹೊಳೆದಡೆ, ಅಂದ್ರೆ ನಾವು ಯಾವುದೇ ಒಂದು ಕಾರ್ಯ ಮಾಡ್ಲಿ, ಯಾರಿಗೋ ಒಬ್ರು ಸಹಾಯ ಮಾಡ್ಲಿ, ಯಾರಿಗೋ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಹಣವನ್ನ ನೀಡ್ಲಿ, ಅಥವಾ ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಾವು ಯಾವುದೇ ಒಂದು ರೀತಿಯಿಂದ ಸಹಾಯ ಮಾಡಿದಾಗ ನಾನ್ ಮಾಡ್ದೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಆಗಾಗ ಬಂದ್ ಹೋಗ್ತಾ ಇರುತ್ತೆ. ನಾವು ಎಷ್ಟೇ ನಾವು ಅಹಂಕಾರ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ರೂ ಕೂಡ ಒಂದಲ್ಲ ಒಂದು ಮನಸ್ಸಿನ ಮೂಲೆಯಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಇಲ್ಲ, ಅವ್ರಿಗೆ ಕಷ್ಟ ಕಾಲದಲ್ಲಿ ನಾನ್ ಸಹಾಯ ಮಾಡ್ದೆ ಅಂತ ಒಂದು ನಾನು ಅನ್ನೋದು ಅಹಂ ಅಂದ್ರೆ ಏನೋ ಅಂತಃಕರಣಗಳಂತ ಹೇಳಿ ಎಲ್ಲರಲ್ಲೂ ಇರುತ್ತೆ. ಏನು ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳ್ಬಿಟ್ಟು, ಅಹಂಕಾರ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಎಷ್ಟೇ ಅವನು ನಿರಾಳ ಇದ್ದಾನೆ, ಸಮಾಧಾನ ಇದ್ದಾನೆ, ಏನು ಇನ್ನೊಬ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಅಂದ್ರೂ ಕೂಡ ಮನುಷ್ಯನಾದನಂತವನಿಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಅಹಂಕಾರ ಅನ್ನೋದು ಕಾಡ್ತಾ ಇರುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಈ ವಚನಕ್ಕೆ ಸಂಬಂಧಪಟ್ಟಂಗೆ ಒಂದು ಘಟನೆ ಹೇಳ್ತೀನಿ. ಒಬ್ರು ಯಾರು ವಿನುತಾ ಒಕ್ಕುಂದ್ ಅಂತ ಹೇಳಿ ಒಬ್ರು ಒಂದು ಏನೋ ಪತ್ರಿಕೆಯಲ್ಲಿ ಲೇಖನ ಬರೀತಾರೆ. ಅಂದ್ರೆ ಅವರ ಜೀವನದಲ್ಲಿ ನಡೆದಿರ್ತಕ್ಕಂತ ನಿಜವಾದ ಘಟನೆ. ಅಂದ್ರೆ ಅವರು ಏನು ತಮ್ಮ ಊರಿನಿಂದ ಅಳ್ನಾವರೆಗೆ ಏನು ಜರ್ನಿ ಮಾಡ್ತಿರ್ತಾರೆ, ಅಂದ್ರೆ ಜಾಬ್ಗೆಲ್ಲ ಹೋಗ್ತಾ ಇರ್ತಾರೆ, ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾರೆ, ಟ್ರೈನ್ ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಹೀಗೆ ಎಲ್ಲರಿಗೂ ಮನುಷ್ಯರಾದವ್ರಿಗೆ ಟೆನ್ಷನ್ ಅಂತ ಇದ್ದೇ ಇರುತ್ತೆ. ಯಾಕಂದ್ರೆ ಕೆಲಸದ ಒತ್ತಡದಲ್ಲಿ ಏನೋ ಟೆನ್ಷನ್ ಮಾಡ್ಕೊಂಡು ಹೀಗೆ ತುಂಬಾ ಟೆನ್ಷನ್ ಅಲ್ಲಿ ಆವತ್ತಿನ ದಿನ ಅವರು ಹಿಂದಿನ ದಿನ ಎಲ್ಲ ತುಂಬಾ ಸಖತ್ತಾಗಿ ಬಿಸಿಲಿರುತ್ತೆ. ಒಳಗಡೆ ಹೋಗೋಣ, ನಿಲ್ಲಿಸ್ ಪಾಸ್ ಮಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಬಾ ಎಂದರೆ ಭಕ್ತಿಯ ರೂಪ, ಸಾ ಎಂದರೆ ಜ್ಞಾನದ ದೀಪ. ಬಾ ಎಂದರೆ ಭಕ್ತಿಯ ರೂಪ, ಸಾ ಎಂದರೆ ಜ್ಞಾನದ ದೀಪ. ವಾ ಎಂದರೆ ವೈರಾಗ್ಯದ ರೂಪ, ವಾ ಎಂದರೆ ವೈರಾಗ್ಯದ ರೂಪ. ಬಸವಾ 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 ಬಸವಾ. ಬಾ ಎಂದರೆ ಭಕ್ತಿಯ ರೂಪ, ಸಾ ಎಂದರೆ ಜ್ಞಾನದ ದೀಪ. ವಾ ಎಂದರೆ ವೈರಾಗ್ಯದ ರೂಪ, ವಾ ಎಂದರೆ ವೈರಾಗ್ಯದ ರೂಪ. ಬಸವಾ 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 ಬಸವಾ. ಭಕ್ತಿ ಜ್ಞಾನ ವೈರಾಗ್ಯದ ಶರಣ ಸಂಗಮ, ಭಕ್ತಿ ಜ್ಞಾನ ವೈರಾಗ್ಯದ ಶರಣ ಸಂಗಮ. ಸಮತೆಗಾಗಿ ಶ್ರಮಿಸಿದ ಜಡಬಲಿದ ಜಂಗಮ, ಸಮತೆಗಾಗಿ ಶ್ರಮಿಸಿದ ಜಡಬಲಿದ ಜಂಗಮ, ಸಮತೆಗಾಗಿ ಶ್ರಮಿಸಿದ ಜಡಬಲಿದ ಜಂಗಮ. ವಾ ಎಂದರೆ ಭಕ್ತಿಯ ರೂಪ, ಸಾ ಎಂದರೆ ಜ್ಞಾನದ ದೀಪ. ವಾ ಎಂದರೆ ವೈರಾಗ್ಯದ ರೂಪ, ವಾ ಎಂದರೆ ವೈರಾಗ್ಯದ ರೂಪ. ಬಸವಾ 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 ಬಸವಾ. ಕಾಯಕವೇ ಕೈಗನ್ನಡಿ ದಾಸೋಹವೇ ಮುನ್ನುಡಿ, ಕಾಯಕವೇ ಕೈಗನ್ನಡಿ ದಾಸೋಹವೇ ಮುನ್ನುಡಿ. ಅನುಭವದ ಆಶ್ರಯವೇ ಬದುಕಿಗೆ ಶ್ರೀನುಡಿ, ಅನುಭವದ ಆಶ್ರಯ
ಆಶ್ರಯವೇ ಬದುಕಿಗೆ ಶ್ರೀ ನುಡಿ, ಅನುಭವದ ಆಶ್ರಯವೇ ಬದುಕಿಗೆ ಶ್ರೀ ನುಡಿ. ಬಾ ಎಂದರೆ ಭಕ್ತಿಯ ರೂಪ, ಸಾ ಎಂದರೆ ಜ್ಞಾನದ ದೀಪ, ವಾ ಎಂದರೆ ವೈರಾಗ್ಯದ ರೂಪ, ವಾ ಎಂದರೆ ವೈರಾಗ್ಯದ ರೂಪ. ಬಸವ 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 ಬಸವ. ಬಸವಯ್ಯ ಬಸವರಸ ಬಸವ ತಂದೆಯೇ, ಬಸವಯ್ಯ ಬಸವರಸ ಬಸವ ತಂದೆಯೇ. ಪಾಲಿಸೆನ್ನಾಥಣೀಶ ಶರಣು ಬಂದಿಹೇ, ಪಾಲಿಸೆನ್ನಾಥಣೀಶ ಶರಣು ಬಂದಿಹೇ, ಪಾಲಿಸೆನ್ನಾಥಣೀಶ ಶರಣು ಬಂದಿಹೇ. ಬಾ ಎಂದರೆ ಭಕ್ತಿಯ ರೂಪ, ಸಾ ಎಂದರೆ ಜ್ಞಾನದ ದೀಪ, ಬಾ ಎಂದರೆ ಭಕ್ತಿಯ ರೂಪ, ಸಾ ಎಂದರೆ ಜ್ಞಾನದ ದೀಪ, ವಾ ಎಂದರೆ ವೈರಾಗ್ಯದ ರೂಪ, ವಾ ಎಂದರೆ ವೈರಾಗ್ಯದ ರೂಪ. ಬಸವ 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 ಬಸವ. ಇವತ್ತು ಭಕ್ತಿ ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಭಕ್ತಿ ಅಂದ್ರೆ ತಿಳ್ಕೊಳ್ಳೋದು, ಆಮೇಲೆ ಅದರ ಅರ್ಥ ತುಂಬಾ ವಿಶಾಲವಾದದ್ದು. ಸಾಮಾನ್ಯವಾಗಿ ನಮ್ಮ ದಿನನಿತ್ಯ ಜೀವನದಲ್ಲಿ ಭಕ್ತಿ ಅಂದ್ರೆ ಏನು, ನಾವೆಲ್ಲ ಏನ್ ತಿಳ್ಕೊಂಡಿರ್ತೀವಿ, ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಜಪ ಮಾಡೋದು, ಅಥವಾ ಏನೋ ಪರಮಾತ್ಮನಿಗೆ ಹೂವೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿ ಊದುಬತ್ತಿ ಹಚ್ಚಿ ಬೆಳಗೋದು, ಅಥವಾ ಕೆಲವೊಬ್ರು ಎಲ್ಲ ಆರತಿ ಎತ್ತಿ ಎಲ್ಲ ತುಂಬಾ ಜನರನ್ನ ಸೇರಿಸಿ ಮಂಗಳಾರತಿ ಮಾಡೋದು, ಅಥವಾ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೊಂಡು ಹರಕೆ ಸಲ್ಲಿಸೋದು. ಇವಾಗ ಸಾಮಾನ್ಯವಾಗಿ ನೋಡ್ತೀವಿ, ನಾವ್ ಏನಾದ್ರೂ ಇವಾಗ ನಾವು ಪರಮಾತ್ಮನಿಗೆ ಭಕ್ತಿ ಹೇಗ್ ಮಾಡ್ತೀವಿ, ಸಾಮಾನ್ಯವಾಗಿ ಸಾಮಾನ್ಯ ಜನರು ಹೇಗೆ ಭಕ್ತಿ ಮಾಡ್ತಾರಂದ್ರೆ, ಪರಮಾತ್ಮನಿಗೆ ಭಕ್ತಿ ಮಾಡುವಾಗ ಯಾವಾಗ್ಲೂ ನಾವು ಏನಾದ್ರೂ ದೇವರಿಂದ ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಗೇನೋ ಒಳ್ಳೇದ್ ಮಾಡಪ್ಪ ದೇವ್ರೆ, ನಾನು ಇಂತ ಈಗ ಚಿಕ್ಕ ಪುಟ್ಟ ಅಂದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂಡ, ಅಂದ್ರೆ ಏನೋ ನಿರೀಕ್ಷೆಗಳನ್ನು ಕೂಡ ನಾವ್ ಇಟ್ಕೊಂಡಿರ್ತೀವಿ. ಅಂದ್ರೆ ನಾನ್ ದೊಡ್ಡ ಮನೆ ಕಟ್ಬೇಕು, ಅದಕ್ಕೆ ನನಗೆ ಸಹಾಯ ಮಾಡಪ್ಪ ತಂದೆ, ನನ್ ಮಗನಿಗೆ ಏನೋ ಎಕ್ಸಾಮ್ ನಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು, ಅಥವಾ ನನ್ ಮಗನಿಗೆ ಒಳ್ಳೆ ಜಾಬ್ ಸಿಗ್ಬೇಕು. ಹೀಗೆ ನಾನಾ ರೀತಿಯ ಒಂದು ಏನೋ ಏನಂತಾರ ಬೇಡಿಕೆಗಳನ್ನ ನಾವು ಇವತ್ತು ಪರಮಾತ್ಮನ ಮುಂದೆ ಇಡ್ತಾ ಇದ್ದೀವಿ. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ಪರಮಾತ್ಮ ನಮ್ ಕಡೆಯಿಂದ ಏನಾದ್ರೂ ನಿರೀಕ್ಷೆ ಮಾಡ್ತಾನ ಅಂತ ನಾವು ನೋಡಿದಾಗ, ಪರಮಾತ್ಮ ನಮ್ ಕಡೆಯಿಂದ ಏನು ನಿರೀಕ್ಷೆ ಮಾಡೋದಿಲ್ಲ. ಆದ್ರೂ ಕೂಡ ನಮ್ಗೆ ಬೇಡದಂತ ಒಂದು ಅಹವಾಲುಗಳನ್ನ ಈಡೇರಿಸ್ಲಿಕ್ಕೆ ಯಾವಾಗ್ಲೂ ನಮಗೆ ಆಶೀರ್ವಾದ ಮಾಡ್ತಾನೆ ಇರ್ತಾನೆ. ಯಾಕೆಂದ್ರೆ ಇವತ್ತು ನಾವೆಲ್ಲ ಎಷ್ಟು ಚೆನ್ನಾಗಿ ಇಂದು ಒಳ್ಳೆ ಪ್ರದೇಶದಲ್ಲಿ ವಾಸಿಸೋದಿರಬಹುದು, ಅಥವಾ ಒಳ್ಳೆ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟೋದು ಅಂತ ಇರಬಹುದು, ನಾವು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅಂತ ಅಂದ್ರೆ ಇವತ್ತು ಭಗವಂತ ಇದಾನೆ ಅನ್ನೋದಕ್ಕೆ ಸಾಕ್ಷಿ. ಯಾಕೆಂದ್ರೆ ಇವತ್ ಭಗವಂತ ಇಲ್ಲ ಅಂತ ಯಾರು ಅಂದಿದ್ರೆ ಇವತ್ ನಾವಿಷ್ಟು ಸುಭಿಕ್ಷವಾಗಿ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಇರ್ಲಿಲ್ಲ ಅಂತ ಅನ್ನೋದು ನನ್ನ ನಂಬಿಕೆ. ಅಂದ್ರೆ ಸಾಮಾನ್ಯವಾಗಿ ಭಕ್ತಿ ಅಂದ್ರೆ ಏನಪ್ಪಾ ಅಂತ ನಾವು ನೋಡಿದಾಗ ಇವಾಗ ನಾವು ಸಂಪೂರ್ಣ ಶರಣಾಗತಿ ಆಗ್ಬೇಕು. ಇವಾಗ ಯಾವುದೇ ಒಂದು ವಿಷಯದಲ್ಲಿ ನಂಬಿಕೆ ಅಂತ ತಗೊಳ್ರಿ, ಪರಮಾತ್ಮನ ಮೇಲೆ ಸಂಪೂರ್ಣವಾಗಿ ಶರಣಾಗತಿಯನ್ನ ನಾವು ಹೊಂದ್ಬೇಕು. ಇವತ್ತು ನಾವು ಆ ಒಂದು ಶರಣಾಗತಿಯ ಭಾವವನ್ನ ಬಹಳ ಜನರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ನಾವು ನಮ್ಮದೇ ಆದ ಒಂದು ಜೀವನ ಜಂಜಾಟದಲ್ಲಿ ನಾವು ಜೀವನ ಸಾಗಿಸ್ತಾ ಇರ್ಬೇಕಾದ್ರೆ ಪರಮಾತ್ಮನ ಕಡೆಗೆ ನಾವು ಒಂದ್ ಸ್ವಲ್ಪ ಸಮಯವನ್ನ ಕೊಡೋದನ್ನ ತುಂಬಾ ಕಡಿಮೆ ಅಂತಾನೆ ನಾವು ಹೇಳ್ಬೇಕು. ಯಾಕೆಂದ್ರೆ ಪರಮಾತ್ಮ ನಮ್ ಕಡೆಯಿಂದ ಏನು ನಿರೀಕ್ಷೆ ಮಾಡೋದಿಲ್ಲ. ಒಂದು ಭಕ್ತಿ ಅಂದ್ರೆ ನಂಬಿಕೆಯಿಂದ ಕೂಡಿದಂತ, ಒಂದು ಪ್ರೀತಿಯಿಂದ ಕೂಡಿದಂತ, ಆನಂದದಿಂದ ಕೂಡಿತಕ್ಕಂತ ಒಂದು ನಂಬಿಕೆ ಅಂದ್ರೆ ಭಕ್ತಿಯನ್ನ ಏನು ಕೇಳಂಗಿಲ್ಲ, ಸಂಪೂರ್ಣ ಶರಣಾಗತಿಯನ್ನ ಇವತ್ತು ಭಗವಂತ ಕೇಳ್ತಾ ಇದ್ದಾನೆ.
ಸೊ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ದಿನನಿತ್ಯ ದಿನನಿತ್ಯ ಜೀವನದಲ್ಲಿ ಭಕ್ತಿ ಅಂದ್ರೆ ಹೋಗಿ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೊಂಡು ಅಲ್ಲಿ ಹರಕೆ ಕಟ್ಟಿ ಬಂದ್ಬಿಟ್ರೆ ಮುಗೀತು ಅಂತ ಅಲ್ಲ. ದಿನನಿತ್ಯ ಜೀವನದಲ್ಲಿ ನಾವು ಮಾಡುವಂತ ಜೀವನದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ದೇವರಿಗೆ ಧನ್ಯವಾದವನ್ನ ಹೇಳೋದನ್ನ ನಾವು ರೂಢಿಸ್ಕೋಬೇಕು. ಅಂದ್ರೆ ಪ್ರತಿನಿತ್ಯ ನಾವು ಮಲಗುವಾಗ ಪ್ರತಿನಿತ್ಯ ಎದ್ದೇಳುವಾಗ ನಾವು ದಿನನಿತ್ಯ ಜೀವನದಲ್ಲಿ ಯಾರ್ಯಾರನ್ನ ಭೇಟಿ ಆಗ್ತೀವಿ, ಎಂತೆಂತ ಜನರನ್ನ ಭೇಟಿ ಆಗ್ತೀವಿ, ಏನೇನ್ ಕೆಲಸ ಮಾಡ್ತಿರ್ತೀವಿ, ಪ್ರತಿಯೊಂದು ಕ್ಷಣಕ್ಕೂ ಕೂಡ ನಾವು ದೇವರಿಗೆ ಧನ್ಯವಾದ ಹೇಳ್ಬೇಕು ಅಂತ ಹಿರಿಯರು ಹೇಳ್ತಾರೆ. ಅಂದ್ರೆ ಸಂತೋಷದಿಂದ ಅಪ್ಪ ದೇವರೇ ಇವತ್ತು ಹಂಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಒಬ್ರು ಏನೋ ಕೆಲಸದಿಂದ ತುಂಬಾ ದಣು ಮಾಡ್ಕೊಂಡು ಒಬ್ಬ ಮನುಷ್ಯ ಮನೆಗೆ ಬಂದಿರ್ತಾರೆ. ತುಂಬಾ ಚೆನ್ನಾಗೇ ಇರ್ತಾನೆ, ಫೈನಾನ್ಷಿಯಲ್ ಚೆನ್ನಾಗಿರ್ತಾನೆ, ಎಲ್ಲಾ ವ್ಯವಸ್ಥೆನೂ ಇರುತ್ತೆ. ದೇವ್ರು ಅವನಿಗೆ ಎಲ್ಲಾ ಒಂದು ರೀತಿಯ ವ್ಯವಸ್ಥೆಯನ್ನು ಕೂಡ ಕೊಟ್ಟಿರ್ತಾನೆ. ಸರಿ, ಕೆಲಸ ಮುಗಿಸ್ಕೊಂಡು ಅವ್ನ್ ಮನೆಗ್ ಬರ್ತಾನೆ. ಮನೆಗ್ ಬಂದು ಬಾಗ್ಲು ಹಾಕೊಂಡು ಏನು ವಿಂಡೋದು ಕರ್ಟನ್ ಓಪನ್ ಮಾಡ್ತಾನೆ. ಕರ್ಟನ್ ಓಪನ್ ಮಾಡಿದಾಗ ಅಲ್ಲಿ ಹೊರಗಡೆ ಒಬ್ಬ ಮನುಷ್ಯ, ಅಂದ್ರೆ ಭಿಕ್ಷುಕ, ಅವ್ರ ಮನೆ ಹತ್ರ ಏನು ಇದು ಇರುತ್ತಲ್ಲ, ಡಸ್ಟ್ಬಿನ್ ಇರುತ್ತಲ್ಲ, ಡಸ್ಟ್ಬಿನ್ ಅಲ್ಲಿ ಅವ್ನು ಹುಡುಕ್ತಾ ಇರ್ತಾನೆ. ತುಂಬಾ ಹಶುಕೊಂಡಿರ್ತಾನ ಅವನು. ಭಿಕ್ಷುಕ ಡಸ್ಟ್ಬಿನ್ ಅಲ್ಲಿ ಹುಡುಕ್ತಾ ಇರ್ತಾನೆ. ಡಸ್ಟ್ಬಿನ್ ಅಲ್ಲಿ ಏನೋ ಊಟಕ್ಕೆ ಒಂದು ಕವರ್ ಅಲ್ಲಿ ಇರ್ತಾರಲ್ಲ, ವೇಸ್ಟ್ ಅಥವಾ ಹೆಚ್ಚಿಗೆ ಇದ್ದಿದ್ದು ಆ ಪ್ರಸಾದವನ್ನ ಅಲ್ಲಿ ಬಿಸಾಕಿರ್ತಾರೆ. ಆ ಪ್ರಸಾದದ ಬಾಕ್ಸ್ ಸಿಕ್ಕಾಗ ಅವನು ಹೇಳ್ತಾನೆ, ಎಷ್ಟು ಸಂತೋಷ ಪಡ್ತಾನಂದ್ರೆ ಆ ಭಿಕ್ಷುಕನನ್ನ ಈ ಮನುಷ್ಯ ಮನೆಗಡೆಯಿಂದ ಒಳಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಸೊ ಅವನು ಏನ್ ಹೇಳ್ತಾನೆ, ಅಪ್ಪ ಪರಮಾತ್ಮ, ನನ್ನ ಎಷ್ಟು ಚೆನ್ನಾಗಿಟ್ಟಿದ್ಯಾ, ಭಿಕ್ಷುಕನ್ ತರ ಇಟ್ಟಿಲ್ಲ ಅಂತ ಹೇಳಿ ಆ ಮನುಷ್ಯ ಏನೋ ಅಲ್ಲೇ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಮಾಡ್ಕೊಂಡು ತನ್ನ ದಿನನಿತ್ಯ ಚಟುವಟಿಕೆಯಲ್ಲಿ ತೊಡ್ಕೊಳ್ತಾನೆ. ಇನ್ನ ಈ ಭಿಕ್ಷುಕ ಏನಿರ್ತಾನಲ್ಲ, ಭಿಕ್ಷುಕ ಡಸ್ಟ್ಬಿನ್ ಅಲ್ಲಿ ಸಿಕ್ಕಂತ ಪ್ರಸಾದದ ಪ್ಯಾಕೆಟ್ ನ ತಗೊಂಡು ಓಡ್ತಾ ಇರ್ತಾನೆ. ಸೊ ಓಡ್ತಾ ಇದ್ದಾಗ ಮುಂದೆ ಒಬ್ನು ಹುಚ್ಚ ಬರ್ತಾನೆ. ಅಂದ್ರೆ ಸ್ವಲ್ಪ ಡಿಪ್ರೆಷನ್ ಒಳಗಾಗಿ ಹೆಂಗೋ ಆಡ್ತಿರ್ತಾನೆ, ಬುದ್ಧಿಮಾಂದ್ಯ ಇರ್ತಾನೆ. ಅವ್ನ್ ನೋಡ್ಕೊಂಡು ಇವನ್ ಭಿಕ್ಷುಕ ಏನ್ ಹೇಳ್ತಾನೆ ಅಂತಂದ್ರೆ, ಹೆಂಗೋ ಆಡ್ತಿರ್ತಾನೆ. ಆ ಮನುಷ್ಯನ್ ನೋಡ್ಕೊಂಡು ಈ ಏನು ಪ್ರಸಾದದ ಪ್ಯಾಕೆಟ್ ತಗೊಂಡ್ ಹೋಗಿರ್ತಕ್ಕಂಥ ಮನುಷ್ಯ ಏನ್ ಹೇಳ್ತಾನೆ, ಅಪ್ಪ ಭಗವಂತ, ನನ್ನನ್ನ ಹುಚ್ಚನಾಗಿ ಮಾಡಿಲ್ಲ, ನನಗ್ ಬೇಡ್ಕೊಂಡ್ ತಿನ್ನುವಂತ ಶಕ್ತಿ ಕೊಟ್ಟಿದ್ಯಾ, ಇಷ್ಟಾದ್ರೂ ಇಟ್ಟಿದೀಯಲ್ಲ ಭಗವಂತ, ಧನ್ಯವಾದ ಅಂತ ಹೇಳಿ ಈ ಭಿಕ್ಷುಕ ಹೇಳ್ತಾನೆ. ಇನ್ನು ಹಾಗೆ ಮುಂದೆ ಹೋಗ್ತಾನೆ. ಆ ಹುಚ್ಚ ಹೇಳ್ತಾನಲ್ಲ, ಹುಚ್ಚನ್ ಮುಂದೆ ಒಂದು ಇದು ಬರುತ್ತೆ, ಶವ ಬರುತ್ತೆ. ಶವ ಬಂದಾಗ ಶವ ನೋಡ್ಕೊಂಡು ಆಂಬ್ಯುಲೆನ್ಸ್ ಬರುತ್ತೆ. ಆಂಬ್ಯುಲೆನ್ಸ್ ಅಲ್ಲಿ ಒಬ್ಬ ವ್ಯಕ್ತಿನ ತುಂಬಾ ಸೀರಿಯಸ್ ಆಗಿರ್ತಾನೆ, ಆಸ್ಪತ್ರೆ ತಗೊಂಡ್ ಹೋಗ್ತಾ ಇರ್ತಾರೆ. ಈ ಹುಚ್ಚ ಹೇಳ್ತಾನೆ ಆ ಆಂಬ್ಯುಲೆನ್ಸ್ ನೋಡಿ, ಆ ರೋಗಿಯನ್ನ ನೋಡಿ, ಅಪ್ಪ ಭಗವಂತ, ನನಗೇನು ರೋಗ ಕೊಟ್ಟಿಲ್ಲ, ಒಂದ್ ಸ್ವಲ್ಪ ಮರುಗು ಕೊಟ್ಟಿರ್ಬೋದು ಅಥವಾ ಒಂಥರ ಹುಚ್ಚುಸ್ತನ ಕೊಟ್ಟಿರ್ಬೋದು, ಇಷ್ಟಾದ್ರೂ ಇಟ್ಟಿದೆಯಲ್ಲ ನನಗೆ, ಆತರ ರೋಗಿ ಆದಾಗ ನಾನು ನೋಡ್ಕೊಳ್ಳೋರು ಯಾರಿರೋದಿಲ್ಲ, ಅಂತ ಒಂದು ಸ್ಥಿತಿಯನ್ನ ನನ್ಗೆ ತಂದಿಲ್ಲಪ್ಪ ಭಗವಂತ, ನಿನಗೆ ಧನ್ಯವಾದ ಅಂತ ಹೇಳಿ ಮತ್ತೆ ಆ ಹುಚ್ಚ ಹೇಳ್ತಾನೆ. ಇನ್ನು ಆ ರೋಗಿ ವಿಷಯಕ್ಕೆ ಬಂದಾಗ, ಆ ರೋಗಿಗಿನ್ನು ಏನೋ ಕಾನ್ಶಿಯಸ್ ಇರುತ್ತೆ, ಎಚ್ಚರ ಇರುತ್ತೆ, ಎಲ್ಲ ನೋಡ್ತಿರ್ತಾನೆ, ಮಾತಾಡ್ತಿರ್ತಾನೆ. ಅವನು ಆಸ್ಪತ್ರೆಗೆ ತಗೊಂಡ್ ಹೋಗ್ತಾರೆ. ಆಸ್ಪತ್ರೆಗೆ ತಗೊಂಡ್ ಹೋಗುವಾಗ ಎದುರುಗಡೆ ಒಂದು ಶವ ಬರುತ್ತೆ. ಆ ಶವ ನೋಡಿ ಆ ರೋಗಿ ಹೇಳ್ತಾನೆ, ಅಪ್ಪ ಭಗವಂತ, ನನಗಿನ್ನೂ ನನ್ನ ದೇಹದೊಳಗೆ ಪ್ರಾಣ ಶಕ್ತಿ ಅನ್ನೋದು ಇಟ್ಟಿದೀಯಾ, ಇಲ್ಲಿ ಎಲ್ಲ ಡಾಕ್ಟರ್ಸ್ ಇದಾರೆ, ಅವರೆಲ್ಲ ನನಗೆ ಇಂಜೆಕ್ಷನ್ ಕೊಟ್ಟು ಏನೋ ಚಿಕಿತ್ಸೆ ಕೊಟ್ಟು ನನ್ನನ್ನು ಬದುಕಿಸ್ತಾರೆ, ಇಷ್ಟಾದ್ರೂ ನನ್ನ ಇಟ್ಟಿದೀಯಲ್ಲಪ್ಪ, ನನ್ನ ಸಾಯಿಸಿಲಿಲ್ಲ ಅಂತ ಹೇಳಿ ಅವನು ದೇವರಿಗೆ ಧನ್ಯವಾದ ಹೇಳ್ತಾನೆ. ಇನ್ನು ಸತ್ತಂತವ್ರು ಯಾರು, ಸತ್ತಂತ ಹೆಣ ದೇವರಿಗೆ ಧನ್ಯವಾದ ಹೇಳೋದಿಲ್ಲ. ಅವರು ಏನು ಇದ್ದಾಗ ಯಾವ ರೀತಿ ಬದುಕಿರ್ತಾರೆ ಅದ್ರ ಮೇಲೆ ಆ ಒಂದು ಮನುಷ್ಯನ ಜೀವನ ಹೋಗುತ್ತೆ. ಈ ಒಂದು ಕಥೆಯಿಂದ ಈ ಒಂದು ಇನ್ಸಿಡೆಂಟ್ ಇಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಾವು ಭಕ್ತಿ ಮಾಡೋದಾದ್ರೆ, ಭಗವಂತನ ಸ್ಮರಿಸೋದಾದ್ರೆ, ಅಥವಾ ಒಳ್ಳೆ ರೀತಿಯಲ್ಲಿ ಬದುಕೋದಾದ್ರೆ, ನಾವು ಹುಟ್ಟು ಮತ್ತು ಸಾವಿನ ಮಧ್ಯೆ ಏನ್ ಬದುಕ್ತೀವಿ, ಏನು ನಾವು ಪರಮಾತ್ಮನಿಗೆ ಭಕ್ತಿಯನ್ನಾಗಿ ಕೊಡ್ತೀವಿ, ಏನು ಅಂದ್ರೆ ನಾವು ಇತರರ ಜೊತೆಗೆ ಯಾವ ರೀತಿ ಬದುಕ್ತೀವಿ, ಅದು ತುಂಬಾ ಏನು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತೈತಿ. ನಾವು ಸತ್ತ ಮೇಲೆ ಸತ್ತವರನ್ನ ನೆನೆಸ್ಕೊಂಡು ಅಳೋದಿರ್ಲಿ, ಅಥವಾ ಸಾಯೋವರ್ಗಿ ನಾವು ಹೆಂಗೆಂಗೋ ಬದುಕೋದಿರ್ಲಿ, ಆ ರೀತಿ ಮಾಡುವಾಗ ಭಗವಂತನ ಕರುಣೆಯನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಅಂದ್ರೇನು, ಒಂದು ಮನಸ್ಸಿನಿಂದ ಯಾವುದೇ ಒಂದು ನಮಗ್ ಸಿಕ್ಕಂತ ಕಾಯಕ ಇರಬಹುದು, ನಮಗೆ ಸಿಕ್ಕಂತ ಜೀವನ ಇರಬಹುದು, ಅಥವಾ ನಮಗೆ ಸಿಕ್ಕಂತ ಏನೋ ಒಡನಾಡಿಗಳು ಯಾರ್ಯಾರು ಇರ್ತಾರಲ್ಲ, ಸ್ನೇಹಿತರಿರ್ಬೋದು, ನಮ್ಮ ತಂದೆ ತಾಯಿಗಳಿರ್ಬಹುದು, ಅಕ್ಕ ತಂಗಿ, ಅಣ್ಣ ತಮ್ಮ, ಯಾರೇ ಇರಬಹುದು, ಪ್ರತಿಯೊಬ್ಬರನ್ನು ನಾವು ಪ್ರೀತಿಯಿಂದ ಕಂಡಾಗ ಯಾವುದೇ ಒಂದು ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಲ್ದಿರ ಅವ್ರ ಜೊತೆ ಒಡನಾಡಿದಾಗ ಅದು ಕೂಡ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಅಂತಂದ್ರೆ ಈಗ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಪ್ರಾರ್ಥನೆ ಮಾಡಿ ಯಾವ್ದೋ ಒಂದು ಜಾಗ ತಗೊಳ್ರಿ, ಯಾವ್ದೋ ಒಬ್ಬ ವ್ಯಕ್ತಿ ತಗೊಳ್ರಿ. ಈಗ ನೋಡ್ರಿ, ಭಕ್ತಿ ಅಂದ್ರೆ ಒಬ್ಬ ಅಧ್ಯಾತ್ಮ ಯೋಗಿಗಳಂತ ಇರ್ತಾರ ತಗೊಳ್ರಿ, ಸಾಧುಗಳಂತ ತಗೊಳ್ರಿ, ಸಾಕಷ್ಟು ಸಾಧಕರ ಆಗಿ ಹೋಗಿದ್ದಾರೆ. ಸೊ ಹೋಗಿ ಹಿಮಾಲಯದ ಕುತ್ಕೊಂಡು ಜಪ ಮಾಡೋದು ಅದಷ್ಟೇ ಭಕ್ತಿ ಅಲ್ಲ. ಸೊ ಅವರು ಜಪ ಮಾಡಿ ಆದ್ಮೇಲೆ ಹೇಗೆ ಅವರಲ್ಲಿ ಏನೋ ಒಂದು ಶಕ್ತಿ ಬಂದಿರುತ್ತಲ್ಲ, ಒಂದು ಶಕ್ತಿ ಅಂದ್ರೆ ಈಗ
ಪ್ರತಿಯೊಬ್ರು ಕೂಡ ಭಕ್ತಿಯನ್ನ ಮಾಡಿದಾಗ, ಭಗವಂತನ ಸ್ಮರಣೆಯನ್ನ ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಒಂದು ಶಕ್ತಿ ಅಂತ ಇರುತ್ತೆ. ಈಗ ಸಾಮಾನ್ಯವಾಗಿ ಒಂದು ಹೀಗೆ ಒಬ್ರು ದಂಪತಿಗಳಿರ್ತಾರೆ, ಇಬ್ರು ದಂಪತಿಗಳಿರ್ತಾರೆ, ಅವರಿಗೆ ಮಕ್ಕಳಾಗಿರೋದಿಲ್ಲ. ತುಂಬಾ ವರ್ಷ, ಒಂದ್ 10-15 ವರ್ಷದಿಂದ ಮಕ್ಕಳಾಗಿರೋದಿಲ್ಲ. ಸೊ ಅವರು ಊರಲ್ಲಿ ಹೀಗೆ ಹೇಳ್ತಾರೆ, ಒಬ್ರು ಸ್ವಾಮೀಜಿ ಅವ್ರು ಇರ್ತಾರಂತೆ ಯಾವ್ದೋ ಒಂದು ಊರಲ್ಲಿ. ಇಲ್ಲ, ಎಲ್ರು ಹೋಗಿ ಅಲ್ಲಿ ಒಂದು ಆಶ್ರಮ ಇರುತ್ತೆ, ಅಲ್ಲಿ ಹೋಗಿ ನೀವು ಸ್ವಲ್ಪ ಹೋಗಿ ಭೇಟಿಯಾಗಿ ಆಶೀರ್ವಾದ ತಗೊಂಡ್ಬಂದ್ರೆ ನಿಮಗೆ ಮಕ್ಕಳಾಗುತ್ತೆ ಅಂತ ಹೇಳಿರ್ತಾರೆ. ಅವ್ರಿಗೂ ತುಂಬಾ ಬೇಜಾರಾಗಿರುತ್ತೆ. ಮನೇಲಿ ಸಾಮಾನ್ಯವಾಗಿ ನೋಡಿರ್ತೀವಿ, ಅತ್ತೆ ಮಾವಂದ್ರು ಇರ್ತಾರಲ್ಲ, ಮಕ್ಕಳಾಗದೆ ಇದ್ರೆ ಇನ್ನೊಂದ್ ಸೊಸೆ ತರಬೇಕು ಅಂತ ಹೇಳಿ ಈ ರೀತಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸರಿ ಹೇಳ್ತಾರಲ್ಲ ಅವ್ರ ಸ್ವಾಮೀಜಿ ಅವ್ರಿಗೆ ಕೊನೆ ಪ್ರಯತ್ನ ಒಂದ್ ಮಾಡ್ಬಿಡೋಣ ಅಂತ ಅವ್ರ ದಂಪತಿಗಳು ಎಲ್ಲಾ ಭಕ್ತಿ ಭಾವದಿಂದ ಬೆಳಗ್ಗೆ ಎಲ್ಲ ಸ್ನಾನ ಪೂಜಾದಿಗಳನ್ನ ಮುಗಿಸ್ಕೊಂಡು ಆ ಮಠಕ್ಕೆ ಹೋಗ್ತಾರೆ. ಒಂದು ಊರಿಂದ ಒಂದು 30 ಕಿಲೋಮೀಟರ್ ದೂರ ಇರುತ್ತೆ. ಆ ಮಠಕ್ಕೆ ಹೋಗಿ ಸ್ವಾಮೀಜಿ ಅವ್ರನ್ನ ಭೇಟಿ ಆಗ್ಲಿಕ್ಕಂತೇಳಿ ಹೋಗ್ತಾರೆ. ಸರಿ, ಆ ಮಠದ ಮುಂದೆ ಆ ಮಠದ ಸೇವಕ ತುಂಬಾ 40 ವರ್ಷದಿಂದ ಆ ಮಠದಲ್ಲಿ ಸೇವೆ ಮಾಡ್ತಾ ಇರ್ತಾನೆ. ಕಸ ಗುಡಿಸೋದಿರ್ಬೋದು, ಗುರುಗಳ ಸೇವೆ ಮಾಡೋದಿರ್ಬೋದು, ಮಠದ ಸ್ವಚ್ಛತೆ ಎಲ್ಲಾನು ನೋಡ್ಕೊಳ್ಳುವಂತ ಸೇವಕ ಹೊರಗಡೆ ಕಸ ಗುಡಿಸ್ತಾ ನಿಂತಿರ್ತಾನೆ. ಸೊ ಈ ದಂಪತಿಗಳು ತುಂಬಾ ಖುಷಿಯಿಂದ, ತುಂಬಾ ಜನ ಬರ್ತಿರ್ತಾರೆ, ತುಂಬಾ ಒಳ್ಳೆ ಹೆಸರು ಕೂಡ ಅವ್ರು ಸ್ವಾಮೀಜಿ ಅವ್ರು ಮಾಡಿರ್ತಾರೆ, ಆ ಮಠ ಹೆಸರು ಮಾಡಿರುತ್ತೆ ಭಕ್ತಿಗೆ. ಅವಾಗ ಸರಿ ದಂಪತಿಗಳು ಬಂದು ಏನಪ್ಪಾ ನಮಸ್ಕಾರ ಶರಣುಗಳನ್ನ ಸಲ್ಲಿಸಿ, ಇಲ್ಲ ಸ್ವಾಮೀಜಿ ಅವ್ರಿಗೆ ನಾವು ಭೇಟಿ ಆಗ್ಬೇಕಾಗಿತ್ತು, ಸಿಗ್ತಾರಾ ಅಂತ ಇವ್ರಿಬ್ರು ದಂಪತಿಗಳು ತುಂಬಾ ಆನಂದದಿಂದ ಖುಷಿಯಿಂದ ಮಾತಾಡಿಸ್ತಾರೆ. ಅವನು ತುಂಬಾ ಕಾಯಕದಲ್ಲಿ ನಿರತನಾಗಿರ್ತಾನೆ, ಅವ್ನು ಯಾರನ್ನೂ ಅಷ್ಟು ಗಮನಿಸ್ತಿರ್ತಲ್ಲ. ಸರಿ ಆಯ್ತು ಕೂತ್ಕೊಳ್ಳಿ, 1 ಗಂಟೆ ಆಗುತ್ತೆ, ಸ್ವಾಮೀಜಿ ಅವ್ರು ಧ್ಯಾನದಲ್ಲಿದ್ದಾರೆ, ಬರ್ತಾರೆ, ಇಲ್ಲೇ ಕೂತಿರಿ, ನಾನ್ ಕರಿತೀನಿ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಇವರು ದಂಪತಿಗಳು ಅಲ್ಲೇ ಕಟ್ಟೆ ಮೇಲೆ ಕೂತ್ಕೋತಾರೆ. ಇವನ್ನೆಲ್ಲ ಕಾಯಕ ಮುಗೀತೆ, ಕೆಲಸ ಮಾಡ್ತಿರ್ತಾನೆ, ಇವ್ರನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಆದ್ರೂ ಇವನು ಎಲ್ಲರನ್ನು ಗಮನಿಸ್ತಾ ಇರ್ತಾನೆ. ಸಾಮಾನ್ಯವಾಗಿ ಮಠಕ್ಕೆ ಬರೋರು ಎಲ್ಲರೂ ತುಂಬಾ ಸಂತೋಷವಾಗಿ ಬರ್ತಿರ್ತಾರೆ. ಅವಾಗ ಏನಾಗುತ್ತೆ, 1 ಗಂಟೆ ಆಗುತ್ತೆ. ಸರಿ ಸ್ವಾಮೀಜಿ ಅವರು ತುಂಬಾ ಒಂದು ಒಳಗಡೆ ಪೂಜೆ ಎಲ್ಲಾ ಮುಗಿಸ್ಕೊಂಡು ತುಂಬಾ ಒಳ್ಳೆ ತೇಜ ಇರ್ತದೆ, ನೋಡೋದಕ್ಕೆ ಏನು ಅಷ್ಟು ಕೈ ಮುಗಿಬೇಕು ಆ ರೀತಿ ಸ್ವಾಮೀಜಿಗಳು ಅವ್ರದ್ದು ಮುಖ ಭಾವ ಇರಬಹುದು, ಅವ್ರು ಸಂತೋಷವಾಗಿ ಮಾತಾಡ್ಸೋದಿರಬಹುದು. ಹೊರಗಡೆಯಿಂದ ಬರ್ತಾರೆ. ಇವರಿಬ್ರು ದಂಪತಿಗಳು ಹೋಗಿ ಸ್ವಾಮೀಜಿ ಅವರಿಗೆ ನಮಸ್ಕಾರ ಸಲ್ಲಿಸ್ತಾರೆ. ಹೇಳಿ, ಅವರು ಒಂದ್ ಸ್ವಲ್ಪ ಗಂಭೀರತೆನೂ ಇರುತ್ತೆ. ಹೇಳಿ ಎಲ್ಲಿಂದ ಬಂದ್ರಿ ಅಂತ ಹೇಳಿ ಸ್ವಾಮೀಜಿ ಅವ್ರು ಮಾತಾಡಿಸ್ತಾರೆ. ಇಲ್ಲ ಸ್ವಾಮೀಜಿ, ನಾವ್ ಇಂತ ಊರಿಂದ ಬಂದಿದ್ದೀವಿ. ಸೊ ಹೀಗೆ ನಿಮ್ಮ ಮಠದ ಬಗ್ಗೆ ಹಾಗೂ ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ವಿ. ಈ ರೀತಿ ನಮಗೆ ಒಂದು 15 ವರ್ಷದಿಂದ ನಮಗೆ ಸಂತಾನ ಇಲ್ಲ, ತುಂಬಾ ಬೇಜಾರಾಗಿದೆ, ಮನೇಲಿ ತುಂಬಾ ಅತ್ತೆ ಮಾವನ್ ಕಿರಿಕಿರಿ, ಹಾಗೆ ತಮ್ದೆಲ್ಲ ಏನೋ ಸಂಕಟನ ಸ್ವಾಮೀಜಿ ಅವ್ರ ಮುಂದೆ ಹೇಳ್ಕೊಳ್ತಾರೆ, ದುಃಖನ ಹೇಳ್ಕೊಳ್ತಾರೆ. ಸರಿ ಆಯ್ತು, ಅವ್ರು ಯಾವ ಮೂಡಲ್ಲಿ ಇರ್ತಾರೋ ಗೊತ್ತಿಲ್ಲ. ಸರಿ ಆಯ್ತು, ಒಳಗ್ ಕರ್ಕೊಂಡು ನಮಸ್ಕಾರ ಮಾಡಿ ಹೇಳ್ತಾರೆ ಸ್ವಾಮೀಜಿ ಅವರು, ತುಂಬಾ ಸಿಟ್ಟಲ್ಲಿ ಬೈದ್ ಬಿಡ್ತಾರೆ. ಏನು ಇಲ್ಲ, ನಿಮಗೆ ಮಕ್ಕಳಾಗ್ಬೇಕಾ, ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ ಅಂತ ಹೇಳಿ ತುಂಬಾ ಕೋಪದಲ್ಲಿ ಬೈದ್ ಬಿಡ್ತಾರೆ. ಯಾರು ಸ್ವಾಮೀಜಿ ಅವರು. ಗೊತ್ತಲ್ಲ, ಸಾಮಾನ್ಯವಾಗಿ ಸಹಜವಾಗಿ ಈಗ ಗುರುಗಳಾದವ್ರೆ ಈ ರೀತಿ ಹೇಳ್ಬಿಟ್ರೆ ಏನೋ ಒಂದು ವಿಶ್ವಾಸ ಇಟ್ಕೊಂಡವ್ರು ಇಲ್ಲಿಗೆ ಬಂದಿರ್ತಾರೆ. ಸೊ ಅವ್ರು ಯಾವ ಮೂಡಲ್ಲಿ ಇದ್ರೋ ಗೊತ್ತಿಲ್ಲ, ಪರಮಾತ್ಮ ಅವ್ರ ಬಾಯಲ್ಲಿ ಹೇಗ್ ನುಡಿಸಿದ್ನೋ ಗೊತ್ತಿಲ್ಲ, ನಿಮಗೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ ಹೋಗಿ ಅಂತ ಹೇಳಿ ತುಂಬಾ ಸಿಟ್ಟಿಂದ ಒಂದ್ ಸ್ವಲ್ಪ ಗದರ್ಸ್ಬಿಡ್ತಾರೆ. ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಬೇಜಾರ್ ಮಾಡ್ಕೊಂಡು ಹತ್ಕೊಂಡು ಹೊರಗಡೆ ಬರ್ತಾರೆ. ಹತ್ಕೊಂಡು ಹೊರಗಡೆ ಬರ್ತಿರ್ತಾರಲ್ಲ, ಅವನು ಕೆಲಸಗಾರ ಇರ್ತಾನಲ್ಲ ಹೊರಗಡೆ, ಅವ್ರನ್ನ ಗಮನಿಸ್ತಾನೆ. ಯಾಕೆ ಇವ್ರು ಬರುವಾಗ ಎಷ್ಟು ಸಂತೋಷವಾಗಿ ಬಂದ್ರು, ಮತ್ತ ಅವ್ರ 40 ವರ್ಷದಲ್ಲಿ ಯಾರನ್ನೂ ಈ ರೀತಿ ನೋಡಿರೋದಿಲ್ಲ. ಸಾಮಾನ್ಯವಾಗಿ ಎಲ್ರು ಸಂತೋಷವಾಗಿ ಬರುವಾಗ ತುಂಬಾ ದುಃಖದಿಂದ ಬರ್ತಾರೆ, ಕೇಳ್ಕೊಂಡು ಏನಾದ್ರು ಆ ದುಃಖ ಈ ದುಃಖ ಎಲ್ಲಾನು ಹೇಳ್ಕೊಳ್ಲಿಕ್ಕೆ ಸ್ವಾಮೀಜಿ ಅವ್ರ ಹತ್ರ ಬರ್ತಾರೆ. ದುಃಖದಿಂದ ಬಂದು ಸಂತೋಷವಾಗಿ ಹೋಗೋರ್ನ ನಾನ್ ನೋಡಿದ್ದೆ. ಇವ್ರು ಬರುವಾಗ ಸಂತೋಷವಾಗಿ ಬಂದ್ರು, ಹೋಗುವಾಗ ಯಾಕೆ ಇಷ್ಟು ದುಃಖದಿಂದ ಹೋಗ್ತಾ ಇದ್ದಾರಂತ ಹೋಗಿ ಒಂದ್ ಸ್ವಲ್ಪ ಕೆಲಸ ಪಕ್ಕಕ್ಕಿಟ್ಟು ಅವ್ರಿಗೆ ಹೋಗಿ ಮಾತಾಡಿಸ್ತಾನೆ ಕೆಲಸಗಾರ. ಯಾಕಮ್ಮ ಏನಾಯ್ತು, ಯಾಕೆ ಇಷ್ಟು ದುಃಖ ಪಡ್ತಿದ್ದೀರಾ, ನಾನು ನೋಡಿರ್ಲೇ ಇಲ್ವಲ್ಲ, ಎಲ್ರು ದುಃಖದಿಂದ ಬಂದು ಸಂತೋಷವಾಗಿ ಹೋಗೋದನ್ನ ನೋಡಿದ್ದೆ, ಯಾಕೆ ಏನಾಯ್ತು ಅಂತ ವಿಚಾರಿಸ್ತಾನೆ. ಅವರು ಹೇಳ್ತಾರೆ, ಇಲ್ಲ ಅಣ್ಣ, ನಮ್ಗೆ ಈ ರೀತಿ ಸಮಸ್ಯೆ ಬಂದಿದ್ವಿ, ನಾವು 15 ವರ್ಷದಿಂದ ನಮ್ಗೆ ಮಕ್ಕಳಾಗಿಲ್ಲ. ಮತ್ ತುಂಬಾ ಜನ ಹೇಳಿದ್ರು ಈ ಸ್ವಾಮೀಜಿ ಅವರು ಸ್ವಲ್ಪ ಆಶೀರ್ವಾದ ಮಾಡಿದ್ರೆ ಆಗುತ್ತೆ ಅಂತ. ಸೊ ಅದ್ರಿಂದ ಒಂದ್ ತುಂಬಾ ವಿಶ್ವಾಸದಿಂದ ನಾವು ಇಲ್ಲಿಗೆ ಬಂದಿದ್ವಿ, ಸ್ವಾಮೀಜಿ ಅವ್ರು ಈ ರೀತಿ ನಮ್ಗೆ ಹೇಳಿದ್ರು ಅಂತ ಹೇಳ್ತಾನೆ. ಸೊ ಅವಾಗ ಅವನು ಹೇಳ್ತಾನೆ, ಕೆಲಸಗಾರ ಹೇಳ್ತಾನೆ, ಹುಚ್ಚಿ ಯಾಕಮ್ಮ ಅಷ್ಟು ದುಃಖ ಪಡ್ತೀಯ, ಸ್ವಾಮೀಜಿ ಅವ್ರು ಹೇಳಿದ್ರೆ ಏನಾಯ್ತು, ನಾನ್ ಹೇಳ್ತೀನಿ ಕೇಳು, ನಿನಗ್ ಬರೋ 1 ವರ್ಷದಲ್ಲಿ ಗಂಡು ಮಗುನೇ ಆಗುತ್ತೆ, ಏನು ಚಿಂತೆ ಮಾಡ್ಬೇಡ, ಹೋಗು ನೀನು ಸಂತೋಷವಾಗಿ ಹೋಗು ಅಂತ ಹೇಳ್ತಾನೆ. ಸೊ ಅವ್ರಿಗೆ ಆಶ್ಚರ್ಯ ಆಗತ್ತೆ. ಆಶ್ಚರ್ಯ ಜೊತೆಗೆ ಈ ಮನುಷ್ಯ ಏನಾದ್ರು ಆಗಿರ್ಬೇಕು, ಆ ಸ್ವಾಮೀಜಿ ಅವರೇ ಹೇಳಿದ್ದಾರೆ ಆಗೋದಿಲ್ಲ ಅಂತ ಹೇಳಿ, ಇವನಿಂದ ಆಗುತ್ತಾ ಅಂತ ಹೇಳಿ ತುಂಬಾ ಉದಾಸೀನ ಮಾಡಿ, ಆಯ್ತು ಬಿಡಪ್ಪ ಹೋಗ್ತೀವಿ ಅಂತ ಅದೇ ದುಃಖದಲ್ಲಿ ಹೋಗ್ತಾರೆ. ಅವರು ಏನೋ ಕಾಯಕ ಮಾಡ್ಕೊಂಡು ತಮ್ಮ ಜೀವನ ಯಥಾ ರೀತಿ ಮೊದ್ಲು ಯಾವ ರೀತಿ ಜೀವನ ಮಾಡ್ತಾರೆ. ಆ ಸ್ವಾಮೀಜಿ ಏನೋ ಸೇವಕ ಇರ್ತಾನಲ್ಲ, ಸೇವಕ ಹೇಳ್ದಾಗೆ ಅವ್ರಿಗೆ 1 ವರ್ಷದಲ್ಲಿ ಒಂದು ಗಂಡು ಮಗುನು ಜನಿಸುತ್ತೆ.
ಆ ತಾಯಿ ನೆನ್ಪಿಟ್ಕೊಂಡಿರ್ತಾಳ ಹೆಣ್ಮಗಳು, ಇದು ಹೇಗ್ ಸಾಧ್ಯ, ಆ ಸ್ವಾಮೀಜಿಯವ್ರಿಗೆ ಹೋಗಿ ಭೇಟಿ ಆಗ್ಬೇಕು. ಸ್ವಾಮೀಜಿಯವರು ಅಂತ ಸ್ವಾಮೀಜಿ ಅಷ್ಟು ಸಾಧಕರು ಹೇಳಿದ್ದು ನಡಿಲೇ ಇಲ್ಲ. ಆ ಮಠದಲ್ಲಿ ಏನೋ ಸೇವೆ ಮಾಡ್ತಿರ್ತಕ್ಕಂಥ ಸೇವಕ ಹೇಳಿದ ಮಾತು ನಡೀತಲ್ಲ, ಇದು ಹೇಗ್ ಸಾಧ್ಯ, ನಾವು ಕೇಳೋಣ, ಒಂದ್ಸರ್ತಿ ಹೋಗೋಣ ಅಂತ ಅವ್ರು ಯೋಚನೆ ಮಾಡಿರ್ತಾರೆ. ಮಗು ಒಂದ್ ಸ್ವಲ್ಪ ದೊಡ್ಡದಾಗ್ಲಿ, ಒಂದ್ 8-9 ತಿಂಗಳ ಆದ್ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೀಗೆ ತುಂಬಾ ಭಕ್ತಿಯಿಂದ ಜೀವನ ನಡೆಸಿ 9 ತಿಂಗಳಾದ್ಮೇಲೆ ಮಗುನ್ ಕರ್ಕೊಂಡು ದಂಪತಿಗಳು ಮತ್ತೆ ಅದೇ ಮಠಕ್ಕೆ ಬರ್ತಾರೆ. ಸೊ ಅವಾಗ ಬಂದಾಗ ಏನ್ ಪರಿಸ್ಥಿತಿ ಇತ್ತು ಹಾಗೆ ಇತ್ತು. ಅವರೆಲ್ಲ ಅವನ್ನೆಲ್ಲ ಸ್ವಚ್ಛತೆ ಮಾಡ್ತಾ ಇದ್ದ ಮತ್ತು ಕೇಳ್ತಾರೆ, ಸ್ವಾಮೀಜಿ ಅವ್ರಿಗೆ ಭೇಟಿ ಆಗ್ಬೇಕು, ಸಿಗ್ತಾರಾ ಅಂತ ಕೇಳ್ತಾನೆ. ಸರಿ ಇನ್ನೊಂದ್ ಸ್ವಲ್ಪ ಹೊತ್ತು ಕೂತ್ಕೊಡ್ರಿ ಅವ್ರ ಪೂಜೆಯಲ್ಲಿ, ಅವ್ರನ್ನ ಮರ್ತ್ ಬಿಟ್ಟಿರ್ತಾನೆ, ಯಾಕಂದ್ರೆ ಸಾಕಷ್ಟು ಜನ ಬರ್ತಿರ್ತಾರೆ ಮಠಕ್ಕೆ. ಸೊ ಎಲ್ರು ತರನೇ ಇವ್ರು ಬಂದಿದ್ದಾರೆ ಅಂತ ತಿಳ್ಕೊಂಡು ಕೂತ್ಕೊಳ್ಳಿ, ಬರ್ತಾರೆ ಸ್ವಾಮೀಜಿ ಅಂತಂದ್ ಹೇಳಿ ಅವ್ನ್ ತನ್ನ ಕಾಯಕದಲ್ಲಿ ನಿರತನಾಗಿದ್ದಾನೆ. ಸರಿ 1 ಗಂಟೆ ಆಗುತ್ತೆ, ಸ್ವಾಮೀಜಿ ಅವ್ರು ಬರ್ತಾರೆ. ಇವರು ಹೋಗಿ ನಮಸ್ಕಾರ ಮಾಡಿ ಮಾತಾಡಿಸ್ತಾರೆ. ಸ್ವಾಮೀಜಿ ಹೇಳಮ್ಮ ಏನ್ ವಿಷಯ ಬಂದಿದ್ದು ಅಂತ ಅವರಿಬ್ಬರಿಗೂ ಮಾತಾಡಿಸ್ತಾರೆ ಸ್ವಾಮೀಜಿ ಅವರು. ಇಲ್ಲ ಸ್ವಾಮೀಜಿ, ನಾವು 1-2 ವರ್ಷದಿಂದ 1.5-2 ವರ್ಷದಿಂದ ನಾವು ಇಲ್ಲಿ ಬಂದಿದ್ವಿ ಮಠಕ್ಕೆ ನಿಮ್ ಭೇಟಿ ಆಗ್ಲಿಕ್ಕೆ. ಸರಿ ಅದಕ್ಕೇನೀಗ ಅಂತ ಸ್ವಾಮೀಜಿ ಅವ್ರು ಕೇಳ್ತಾರೆ. ವಿಷಯ ಅದಲ್ಲ ಸ್ವಾಮೀಜಿ, ವಿಷಯ ಸರಿ ಏನ್ ವಿಷಯ ಹೇಳಮ್ಮ. ನಮಗೆ ನೀವು ಮಕ್ಕಳು ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳಿದ್ರಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಾವ್ ಈ ಮಠಕ್ಕೆ ಬಂದಿದ್ವಿ, ನಿಮ್ಮ ಆಶೀರ್ವಾದ ತಗೊಂಡ್ರೆ ಮಕ್ಕಳಾಗುತ್ತೆ ಅಂತ ತಿಳ್ಕೊಂಡು ನಾವಿಲ್ಲಿ ಬಂದಿದ್ವಿ. ಮತ್ತೆ ನೀವು ಆ ದಿನ ಈ ರೀತಿ ನಮಗ್ ಹೇಳಿದ್ರಿ, ಹೇಳಮ್ಮ ಏನ್ ಹೇಳಿದ್ದೆ ಅಂತ ಕೇಳ್ತಾರೆ. ಅದೇ ಟಿವಿ ಎಲ್ಲ ಕೇಳ್ತಾರೆ ಸ್ವಾಮೀಜಿ. ಇಲ್ಲ, ನೀವು ತುಂಬಾ ನಮ್ಗೆ ಕೋಪ ಮಾಡ್ಕೊಂಡು ಈ ಜನ್ಮದಲ್ಲಿ ನಿಮ್ಗೆ ಮಕ್ಕಳಾಗಲ್ಲ ಅಂತ ಹೇಳಿ ಬೈದ್ ಕಳಿಸ್ಬಿಟ್ಟಿದ್ರಿ. ಸರಿ ಅದಕ್ಕೇನೀಗ, ಅದು ಪರಮಾತ್ಮ ನುಡಿಸಿದ್ದ ನಾನು ಹೇಳಿದ್ದೆ, ಇವಾಗೇನು ನಮಗ್ ಮಕ್ಳು ಆಯ್ತಲ್ಲ, ಈಗ 1 ಮಗು ಆಯ್ತು. ಸರಿ ಅದಕ್ಕೇನ್ ಸಂತೋಷ ಪಡೋದಲ್ವಾ, ವಿಷಯ ಅದಲ್ಲ ಸ್ವಾಮೀಜಿ. ನೀವು ಸಾಧನೆ ಮಾಡಿರ್ತಕ್ಕಂಥವ್ರು, ನೀವ್ ಹೇಳಿದ ಮಾತು ನಡೀಲಿಲ್ಲ. ನಿಮ್ಮ ಮಠದಲ್ಲಿ ಸೇವಕ ಇದಾನಲ್ಲ, ಅವನು ಹೇಳಿದಂತ ಮಾತು ಅವನು ಹೇಳಿದ, ಹೋಗುವಾಗ ನಮ್ಗೆ ತುಂಬಾ ಪ್ರೀತಿಯಿಂದ ಮಾತಾಡಿಸಿ, ಏನೂ ಚಿಂತೆ ಮಾಡ್ಬೇಡಮ್ಮ, ನಿಮಗ್ 1 ವರ್ಷದೊಳಗೆ ನಿಮಗೊಂದು ಗಂಡ್ ಮಗುನೇ ಆಗುತ್ತೆ ಅಂತ ಹೇಳಿ ಕಳ್ಸಿದ್ದ. ಅವ್ರು ಹೇಳಿದ್ದ ಆಶೀರ್ವಾದ, ಅವ್ರು ಹೇಳಿದಂತ ಮಾತು ನಿಜ ಆಯ್ತು, ನೀವ್ ಹೇಳಿದ್ದು ಸುಳ್ಳು ಆಯ್ತಲ್ಲ, ಇದು ಹೇಗ್ ಸಾಧ್ಯ, ನಮಗೆ ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ, ನಮ್ಗೆ ಅರ್ಥ ಆಗ್ಲಿಲ್ಲ, ಕೇಳೋದಕ್ ಬಂದ್ವಿ ಅಂತ ಹೇಳ್ತಾನೆ. ಅವಾಗ ಸ್ವಾಮೀಜಿ ಅವರು ಎಷ್ಟು ಸಮಾಧಾನವಾಗಿ ತುಂಬಾ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತಾರೆ. ಅಂದ್ರೆ ಭಕ್ತಿ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ, ನಾನು ಎಷ್ಟೇ ಹಿಮಾಲಯದಲ್ಲಿ ಹೋಗಿ ತಪಸ್ ಮಾಡಿರ್ಬೋದು, ಏನೇ ಮಾಡಿ ಬಂದಿರ್ಬಹುದು, ಆದ್ರೂ ಕೂಡ ನನ್ ಮಾತು ನಿನ್ನ ಜೀವನದಲ್ಲಿ ನಡಿಲಿಲ್ಲ. ಯಾಕೆ ಅಂತ ಹೇಳ್ತೀನಿ, ದಯವಿಟ್ಟು ಗಮನವಿಟ್ಟು ಕೇಳಿಸ್ಕೊ. ಇವತ್ತು ನೋಡ್ರಿ, ಇವತ್ತು ಯಾವುದೇ ಕಾಯಕ ಆಗ್ಲಿ, ಅವನು ನಾವ್ ಏನೇ ಒಂದು ಕಾಯಕ ಮಾಡ್ಲಿ, ಯಾವುದೇ ಒಂದು ಕೆಲಸ ಮಾಡ್ಲಿ, ಯಾರಿಗೋ ಒಬ್ರಿಗೆ ಸೇವೆ ಮಾಡ್ಲಿ, ಮನಪೂರ್ವಕವಾಗಿ ಮಾಡಿದಾಗ ಅದು ಭಕ್ತಿಯಾಗಿ ಬದ್ಲಾಗುತ್ತೆ. 40 ವರ್ಷದಿಂದ ಅವನು ಇಲ್ಲಿ ಸೇವೆ ಮಾಡ್ತಾ ಇದ್ದಾನೆ. ಪ್ರತಿದಿನ ಎದ್ದ ತಕ್ಷಣ ನನಗೆ ಪೂಜೆಗೆ ರೆಡಿ ಮಾಡ್ತಾನೆ, ನನ್ನ ಕೈ ಕಾಲು ಒತ್ತಿ ಸೇವೆ ಮಾಡ್ತಾನೆ, ನನಗೇನೆ ನನ್ನ ಎಲ್ಲ ಬೇಕು ಬೇಡಗಳನ್ನ ಅವ್ನು ನೋಡ್ಕೊಂಡು, ಈ ಮಠದ ಸ್ವಚ್ಛತೆ, ಬಂದಂತವ್ರಿಗೆ ಎಲ್ಲರಿಗೂ ಹಸಿದು ವಾಪಸ್ ಕಳ್ಸಂಗಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅನ್ನ ಪ್ರಸಾದ ಮಾಡಿಸಿ, ಅವ್ರು ಇಟ್ಟಂತ ತಟ್ಟೆಯನ್ನ ತೊಳೆದು, ಇಷ್ಟು ಎಲ್ಲವನ್ನ ಕೆಲಸವನ್ನ ಅವನು ಮನಪೂರ್ವಕ, ಏನಪ್ಪಾ ಇದು ನನ್ನ ಕರ್ಮನ ಅನ್ನೋ ರೀತಿ ಮಾಡೋದಿಲ್ಲ, ತುಂಬಾ ಭಕ್ತಿಯಿಂದ ಮಾಡ್ತಾ ಬಂದಿದ್ದಾನೆ 40 ವರ್ಷದಿಂದ. ಅವನು ಭಕ್ತಿ ಅವನು ಏನು ಪ್ರೀತಿಯಿಂದ ಮಾಡಿದಂತ ಕಾಯಕ, ಅವನು ಮಾಡಿದಂತ ಸೇವೆ ಇವತ್ತು ಆ ಒಂದು ನಂಬಿಕೆಗೆ, ಅಂದ್ರೆ ಅವನಲ್ಲಿ ಅಷ್ಟು ಶಕ್ತಿ ಆ ಪರಮಾತ್ಮ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ನಾನ್ ಹೇಳಿದ ಮಾತು ಸುಳ್ಳಾಯ್ತು, ಅವನು ಹೇಳಿದ ಮಾತು ನಿನ್ನ ಜೀವನದಲ್ಲಿ ನಿಜ ಆಯ್ತಮ್ಮ ಅಂತ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಸೊ ಇದರಿಂದ ನಮಗ್ ಗೊತ್ತಾಗುತ್ತೆ, ಏನು ಭಗವಂತ ನಮ್ಮೆಲ್ಲರಿಂದ ಬಯಸೋದು ಏನಪ್ಪಾ ಅಂದ್ರೆ ನಿಷ್ಕಲ್ಮಶವಾದ ಭಕ್ತಿ, ಅಂದ್ರೆ ಸರಳವಾದ ಭಕ್ತಿ. ಆಡಂಬರತೆಯನ್ನ ಭಗವಂತ ಯಾರಿಂದನೂ ಕೂಡ ನಿರೀಕ್ಷೆ ಮಾಡೋದಿಲ್ಲ. ಸೊ ಆ ರೀತಿ ನಾವು ದಿನನಿತ್ಯ ಜೀವನದಲ್ಲಿ ಮಾಡ್ತಕ್ಕಂತ ಕಾಯಕ ಇರ್ಬೋದು, ನಮ್ಮ ಜೀವನ ಇರಬಹುದು, ನಮಗೇನ್ ಭಗವಂತ ಕೊಟ್ಟಿದ್ದಾನ ಮೊದಲು ಅದನ್ನ ಪ್ರೀತಿಸೋದನ್ನ ಕಲ್ತ್ಕೋಬೇಕು. ಅದನ್ನ ನಮ್ಗೇನ್ ನಮ್ ಪಾಲಿಗೆ ಬಂದಿದ್ದನ್ನ ನಾವು ಪ್ರೀತಿಯಿಂದ ಸ್ವೀಕರಿಸಿ, ಅದ್ರ ಜೊತೆಗೆ ನಾವು ಹೊಂದ್ಕೊಂಡ, ಅಂದ್ರೆ ನಾವು ಮಾಡೋ ಕೆಲಸ, ನಾವು ಮಾಡೋ ಭಕ್ತಿ, ನಾವು ಮಾಡೋ ಕಾಯಕ ಮಾಡ್ತಾನೆ ಇರ್ಬೇಕು. ನಮಗೆ ಕೊಡುವಂತ ಫಲ ಏನು ಇರುತ್ತಲ್ಲ, ಫಲ ಇರ್ಬಹುದು, ಏನು ನಮಗ್ ಬರ್ತಕ್ಕಂತ ಒಳ್ಳೇದು ಭಗವಂತ ನಮಗ್ ಕಾಲಕ್ಕೆ ಕೊಡ್ತಾನೆ ಹೋಗ್ತಾನೆ. ಅಂದ್ರೆ ನಾವು ಯಾವುದೇ ನಿರೀಕ್ಷೆ ಇಟ್ಕೊಳ್ಳೋದಿರ ಮಾಡುವಂತ ಕೆಲಸದಿಂದ ಇರಬಹುದು, ಭಕ್ತಿಯಿಂದ ಇರಬಹುದು, ನಾವು ಜೀವನದಲ್ಲಿ ಏನು ಬಯಸಿರ್ತೀವಿ ಅದು ಆಗ್ತೀವಿ ಅನ್ನೋದಕ್ಕೆ ಈ ಒಂದು ಕತೆ ನಿದರ್ಶನವಾಗಿ ನಿಲ್ತೈತೆ. ಆ ರೀತಿ ನಾವು ಜೀವನವನ್ನ ಮಾಡ್ತಾ ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ ಈ ಸಂದರ್ಭದಲ್ಲಿ ಇಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.